ರಕ್ತದ ಕಣಕಣ ಕುದಿಯುತ್ತಿದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಬೇಕೇ ಬೇಕಾಗಿದೆ. ನಮಗೂ ಕೂಡ ಯುದ್ಧ ಮಾಡ್ಲಿಕ್ಕೆ ಏನಾದರೂ ರೈಫಲ್ ಕೊಟ್ಟರೆ ನಾವು ಕೂಡ ಹೋಗಿ ಹೊಡೆದು ಬರುವಂತ ಒಂದು ಶಕ್ತಿ, ಅಷ್ಟು ರೀತಿಯಾದಂಥ ರಕ್ತ ಕುದಿತಾ ಇದೆ ಸರ್. ಅಲ್ಲಿ ಡ್ರಿಲ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಆಪರೇಷನ್ ಮಾಡ್ತಾರೆ. ಯಾವ ರೀತಿ ಆಡಬೇಕಂತ ನಮ್ಮ ದೇಶದಲ್ಲಿ ಕಲಿಬೇಕು. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿದೇಶಕ್ಕೆ ಹೋಗಿ ಭಾಷಣ ಮಾಡ್ತಾರೆ. ಮೋದಿ ಅವರಿಗೆ ಇದೆಲ್ಲ ಮುಂಚೆನೆ ಗೊತ್ತಿತ್ತು ಅಂತ. ಗಡಿಯಲ್ಲಿ ನಿಂತು ಸೈನಿಕರು ತನ್ನ ಜೀವವನ್ನೇ ಪಣಕ್ಕಿಟ್ಟು ಗಡಿಯಲ್ಲಿ ನಿಂತು ಕೆಲಸ ಮಾಡ್ತಾರೆ. ಮೋದಿಗೆ ಯಾಕೆ ಕ್ರೆಡಿಟ್? ಆ ಒಂದು ಗ್ರೇಟ್ ಲೀಡರ್ಶಿಪ್ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಎಲ್ಲರ ಪುಣ್ಯ. ಅಂತ ಸೆನ್ಸಿಟಿವ್ ಪ್ರದೇಶ ಪೆಹಲ್ಗಾಮ್ನಲ್ಲಿ ಒಂದು 5-6 ಜನ ಯೋಧರನ್ನ ಹಾಕುವಂತ ಒಂದು ಸರ್ಕಾರಕ್ಕೆ ಒಂದು ನೈತಿಕತೆ ಇಲ್ವಾ? ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಇವಾಗ ಇಂದಿರಾ ಗಾಂಧಿ ಅವರು ಹತರಾದಾಗ ಅವರು ಮೈ ಮಾಡ್ತಿದ್ರು ಅಂತ ಒಂದು ವ್ಯವಸ್ಥೆಯಲ್ಲಿ. ನಮಸ್ಕಾರ, ಆಪರೇಷನ್ ಸಿಂಧೂರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ರಕ್ತದ ಕಣಕಣ ಕುದಿಯುತ್ತಿದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಬೇಕೇ ಬೇಕಾಗಿದೆ ಅನ್ನುವಂಥ ಕೂಗು ಭಾರತೀಯರದ್ದಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಪಹಲ್ಗಾಮ್ನಲ್ಲಿ 26 ಭಾರತೀಯರನ್ನ ಪಾಕಿಸ್ತಾನದ ಉಗ್ರರು ಹತ್ಯೆ ಮಾಡ್ತಾರೆ. ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಇವತ್ತು ಆಪರೇಷನ್ ಸಿಂಧೂರವನ್ನ ಶುರು ಮಾಡಿದೆ. 9 ಉಗ್ರರ ತಾಣವನ್ನ ಒಡೆದು ಬಿಸಾಕಿದೆ ಅಂತಾನೆ ಹೇಳ್ಬೋದು. ಪಾಕಿಸ್ತಾನದ ವಿರುದ್ಧದ ಈ ಒಂದು ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿಯ ಮುಖಂಡರು ಹಾಗೆ ಖ್ಯಾತ ಉದ್ಯಮಿಗಳಾದಂಥ ಚಿದಾನಂದ್ ಸ್ಫೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಸ್ವಾಗತ ಸರ್. ಮೊದಲನೇದಾಗಿ ಎಲ್ಲರ ರಕ್ತ ಕುದಿತಾ ಇದೆ, ನಮ್ದು ನಿಮ್ದು ಕೂಡ. ಇವತ್ತು ಪ್ರತೀಕಾರದ ಜ್ವಾಲೆ ಉತ್ತಿ ಉರಿತಾ ಇದೆ. ಇದಕ್ಕೆ ಮೊದಲನೇ ಪ್ರತಿಕ್ರಿಯೆ ಏನು ಸರ್? ನಿಜವಾಗ್ಲೂ ಕೂಡ ನನಗೆ ಆ ಒಂದು ಪೆಹಲ್ಗಾನ್ನಲ್ಲಿ ಆಗದಂಥ ನಮ್ಮ 26 ಜನರ ಒಂದು ಅಮಾಯಕರ ಜನರ ಒಂದು ಏನು ನರವೇದ ಆಯ್ತಲ್ಲ, ಅವತ್ತಿಂದ ಕೂಡ ಒಂದು ರಕ್ತ ಕುದಿತಾ ಇದೆ. ನಮಗೂ ಕೂಡ ಯುದ್ಧ ಮಾಡಲಿಕ್ಕೆ ಏನಾದರೂ ರೈಫಲ್ ಕೊಟ್ಟರೆ ನಾವು ಕೂಡ ಹೋಗಿ ಹೊಡೆದು ಬರುವಂಥ ಒಂದು ಶಕ್ತಿ ನಮಗೂ ದೇವ್ರು ಕೊಡಲಿ. ಯಾಕೆಂದರೆ ಅಷ್ಟು ರೀತಿಯಾದಂಥ ರಕ್ತ ಕುದಿತಾ ಇದೆ ಸರ್. ಇವರು ಮಾಡಿದ್ದು ನಮಗೆ ಪ್ರವೋಕ್ ಮಾಡಿದ್ರು. ಏನಂದರೆ ಇದ್ರ ಹಿಂದೆ ನೇರ ಹೊಣೆಯನ್ನು ಪಾಕಿಸ್ತಾನ ತೆಗೆದುಕೊಂಡಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಇವರಿಗೆ ಪ್ರಚೋದನೆಯನ್ನು ಟ್ರಿಗರ್ ಮಾಡಿದ್ರೆ ಇವರು ಎಚ್ಚೆತ್ಕೊಳ್ತಾರೆ. ಇದು ಯುದ್ಧದ ಸಂಕೇತವನ್ನು ನಾವು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಪಹಲ್ಗಾನ್ನಲ್ಲಿ ನಮ್ಮ ಒಂದು ನಾಗರಿಕರನ್ನ ಕೊಂದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಒಂದು ಎಲ್ಲರಿಗೂ ಕೂಡ ಒಂದು ಪ್ರತೀಕಾರ ಅನ್ನೋದು ಬೇಕಿತ್ತು. ಪಾಕಿಸ್ತಾನದ ವಿರುದ್ಧ ಅವರು ಮಾಡ್ತಾ ಇದ್ದಂಥ ಸಂಚು, ಅವ್ರು ಮಾಡ್ತಾ ಇದ್ದಂಥ ಹಿಂಬಾಗಿಲಿನ ಒಂದು ರಾಜಕೀಯ, ಇದೆಲ್ಲದಕ್ಕೂ ಕೂಡ ಪ್ರತೀಕಾರ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಸರ್ಕಾರ, ನಿಮ್ಮ ಒಂದು ಪಕ್ಷ ಏನು ಕೈಗೊಳ್ಬೇಕಾಗಿದ್ದಂಥ ಕಾರ್ಯ ಏನಿದೆ ಅದನ್ನು ಯಶಸ್ವಿಯಾಗಿ ಕೈಗೊಳ್ತಾ ಅನ್ನುವಂಥದ್ದು. ಬಹಳ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಾರಣ ಏನಂದರೆ ಮೋದಿಜಿಯವರ ಒಂದು ನಡೆ ತುಂಬ ಗಮನಾರ್ಹವಾದಂಥ ನಡೆಯನ್ನು ನಡೆದಿದ್ದಾರೆ. ಕಾರಣ ಏನಂದರೆ ಪ್ರತೀಕಾರವನ್ನು ಮಾರನೇ ದಿನವೇ ತೆಗೆದುಕೊಳ್ಳಿಲ್ಲ. ಪ್ರತೀಕಾರದ ರೂಪರೇಖೆಯನ್ನು ಪರಿಪೂರ್ಣವಾಗಿ ಒಂದು ಸಮಾಲೋಚನೆ ಜೊತೆಗೆ ಸಮಾಲೋಚನೆಗಳನ್ನು, ಅಂದರೆ ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನು ಮಾಡಿ ಏನು ಒಂದು ಈ ಗುಪ್ತಚರರ ಯಾವುದೇ ರೀತಿ ಯಾರು ಇದನ್ನು ಕರೆಕ್ಟಾಗಿ ಮಾಡಿರ್ತಕ್ಕಂಥದ್ದು, ನಮಗೆ ಯಾವ ಗುಂಪುಗಳು ಮಾಡಿದ್ದಾವೆ, ಯಾವ ಭಯೋತ್ಪಾದಕರ ಸಂಸ್ಥೆಗಳು ಮಾಡಿದ್ದಾವೆ, ಆ ಭಯೋತ್ಪಾದಕರ ಸಂಸ್ಥೆಗಳ ನೆಲೆಗಳ ಹಿಂದೆ ಏನಿದೆ ಸಂಪೂರ್ಣವಾಗಿ ಆ ಒಂದು ವಿಚಾರವನ್ನು ಅಮೂಲಾಗ್ರವಾಗಿ ಚರ್ಚೆ ಮಾಡಿ ಯಾವ ರೀತಿ ಇವರಿಗೆ ಕೌಂಟ್ರ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವತ್ತು ಏನು ಹೇಳಿದರು, ಏನು ಹೆಣ್ಣು ಮಕ್ಕಳ 27 ಜನರ ಸಿಂಧೂರವನ್ನು ಅಳಿಸಿದ್ರಲ್ಲ, ಇದಕ್ಕೆ ಪ್ರತೀಕಾರವಾಗಿ ಸಿಂಧೂರ ಅನ್ನೋ ಒಂದು ಸರ್ಜಿಕಲ್ ಸ್ಟ್ರೈಕ್ಸ್ ಆಪರೇಷನ್ ಸಿಂಧೂರ ಅಂತ ತೆಗೆದುಕೊಂಡ್ರು. ಅದು ಕೂಡ ರಾತ್ರಿ ವೇಳೆಯಲ್ಲಿ 1:30ಕ್ಕೆ ನಾಗರಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಬರೀ ಭಯೋತ್ಪಾದಕರುಗಳನ್ನು ಮಾತ್ರ ಗುರಿ ಇಟ್ಕೊಂಡು. ಯಾಕೆಂದರೆ ಪಾಕಿಸ್ತಾನದ ನೆಲೆಯನ್ನು ಬಿಟ್ಟು ಎಲ್ಲಿ ಏನು ಈ ಯೋಧರಿದ್ದಾರೆ ಮತ್ತು ಈ ಒಂದು ಭಯೋತ್ಪಾದಕರಿದ್ದಾರೆ, ಆ ಭಯೋತ್ಪಾದಕರ ನೆಲೆಗಳನ್ನು 9 ಜಲತಾಣಗಳನ್ನು ಅವರು ಅಡಗಿಕೊಂಡು ಅವರು ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ರು. ಇವೆಲ್ಲವನ್ನು ನೋಡಿ ಆ ಒಂದು ಟಾರ್ಗೆಟ್ ಮಾಡಿ 9 ಮಾಡಿ ಸುಮಾರು 150ಕ್ಕೂ ಹೆಚ್ಚು ಉಗ್ರರು ಹತ್ಯೆ ಆಗಿದ್ದಾರೆ. ಸಾಕಷ್ಟು ಆ ಏನು ತರಬೇತಿಗೆ ಪಡ್ಲಿಕ್ಕಂತ ಬಂದ ಉಗ್ರರು ಕೂಡ ಹತವಾಗಿದ್ದಾರೆ.
ಮತ್ತು ಆ ನೆಲೆಗಳು ಕೂಡ ಹತವಾಗಿದ್ದಾವೆ. ಇದು ಒಂದು ನೇರ ನಿಟ್ಟ ತೆಗೆದುಕೊಂಡಂಥ ಒಂದು ನಿರ್ಣಯ ಅಂತ ಹೇಳ್ಬೋದು. ಮತ್ತು ಮೋದಿಯವರ ಗುಂಡಿಗೆ ಯಾವ ರೀತಿ ಇದೆ, ನಮ್ಮ ಅಮಿತ್ ಶಾ ಅವರ ಗೃಹ ಮಂತ್ರಿಗಳಾಗಿರ್ಬೋದು, ನಮ್ಮ ರಕ್ಷಣಾ ಸಚಿವರಾಗಿರ್ಬೋದು, ಇವರೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಏನಾಗಿದೆ, ಎಲ್ಲವೂ ಕೂಡ ದೇಶಕ್ಕೆ ಆಂತರಿಕ ಭದ್ರತೆಯನ್ನು ಒದಗಿಸಿ ಭಾರತಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಟ್ಟಿದ್ದಾರೆ. ಇಲ್ಲಿ ಡ್ರಿಲ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಆಪರೇಷನ್ ಮಾಡ್ತಾರೆ. ಇದು ಭಾರತೀಯರ ಒಂದು ತಂತ್ರಜ್ಞಾನ. ಹೌದು, ಇದು ಮೊದಲಿಂದನೂ ಕೂಡ ನಮ್ಮ ಭಾರತದ ತಂತ್ರಜ್ಞಾನ. ಯಾಕೆಂದ್ರೆ ಚಾಣಕ್ಯನ ಕಾಲದಿಂದಲೂ ಕೂಡ ಈಗ ಅದು ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದ್ರೆ ಯುದ್ಧವನ್ನ ಯಾವ ರೀತಿ ಆಡಬೇಕು ಅಂತ ನಮ್ಮ ದೇಶದಿಂದ ಕಲಿಬೇಕು. ಆದರೂ ಕೂಡ ನಾನು ಎಲ್ಲ ನಾಗರಿಕರಿಗೂ ಹೇಳೋದಂದ್ರೆ ಯಾವುದೇ ರೀತಿಯಾದಂಥ ಪ್ರಚೋದನೆಗೆ ಒಳಪಡಬೇಡಿ. ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಬಾಂಬ್ ಬಿತ್ತು, ಇನ್ನೊಂದಕ್ಕೆ ಬಾಂಬ್ ಬಿತ್ತು ಅನ್ನೋ ಒಂದು, ಯಾಕೆಂದರೆ ನಮಗೆ ಕೈಲಾಗದೇ ಇರ್ತಕ್ಕಂಥ ದೇಶದ ಇವರು ನಮ್ಮ ಮೈ ಪರ್ಚ್ಕೊಂಡ್ರು ಅನ್ನೋ ಒಂದು ಗಾದೆಯಂತೆ ನಮಗೇನು ಮಾಡ್ತಾ ಇದ್ದಾರೆ ಅಂದರೆ ಟಾರ್ಗೆಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅಲ್ಲಿ ಬಾಂಬ್ ಬಿತ್ತು, ಇಲ್ಲಿ ಬಾಂಬ್ ಬಿತ್ತು, ಮಸೀದಿಗಳ ಮೇಲೆ ಹೊಡೆದ್ರು, ಇದ್ರ ಮೇಲೆ ಹೊಡೆದ್ರು ಅಂತ ಒಂದು ಧರ್ಮಕ್ಕೆ ತಂದಿಕ್ಕುವ ಹುನ್ನಾರವನ್ನು ದೇಶದಲ್ಲಿ ಇತ್ಕೊಂಡೇ ಮಾಡ್ತಾರೆ. ಇಂತಹ ಒಂದು ಪರಿಸ್ಥಿತಿಗೆ ದಯಮಾಡಿ ಕಿವಿ ಕೊಡಬೇಡಿ. ಏನೋ ಒಂದು ಜಲತಾಣಗಳ ಒಂದು ಸಂಕ್ಷಿಪ್ತದ ಸುದ್ದಿಯನ್ನು ಮಾತ್ರ ಆಲಿಸಿ, ಏನು ದೇಶ ಕೊಡುವಂಥ ಒಂದು ಮೀಡಿಯಾ ಸುದ್ದಿಯನ್ನು ನೀವು ಮಾತ್ರ ಗಮನಿಸಿ. ಏನು ದೇಶದಲ್ಲಿ ಈಗ ನೋಡಿ, ಸಿಂಧೂರ ಸರ್ಜಿಕಲ್ ಸ್ಟ್ರೈಕ್ ಆದಮೇಲೆ, ಆಪರೇಷನ್ ಸಿಂಧೂರ ಆದಮೇಲೆ ಆ ಒಂದು ಮಾಧ್ಯಮಕ್ಕೆ ಒಂದು ವಿವರವಾದಂಥ ಪ್ರೆಸ್ ನೋಟ್ ಕೊಟ್ಟಿದ್ರು. ಆ ಪ್ರೆಸ್ ನೋಟ್ ಮಾತ್ರ ವ್ಯಾಲ್ಯೂಬಲ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಈ ಸಾಕಷ್ಟು ಜಲತಾಣಗಳು ಒಂದು ಏನೋ ಒಂದು ಆಂತರಿಕ ಒಂದು ಗಲಭೆಯನ್ನು ಎದುರಿಸುವಂಥ ಕೆಲಸಗಳನ್ನು ಮಾಡುವ ದುರುದ್ದೇಶವನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡು ಒಂದು ನಮ್ಮ ಅನ್ನವನ್ನೇ ತಿಂದು ನಮಗೆ ಒಂದು ಬೆನ್ನಿಗೆ ಚೂರಿ ಹಾಕುವಂಥ ಜನರಿದ್ದಾರೆ. ಅವರ ಬಗ್ಗೆ ನೀವು ಎಚ್ಚರವಾಗಿರಿ ಅಂತ ಹೇಳಿ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿದೇಶಕ್ಕೆ ಹೋಗಿ ಭಾಷಣ ಮಾಡ್ತಾರೆ. ಮೋದಿ ಅವ್ರಿಗೆ ಇದೆಲ್ಲ ಮುಂಚೆನೆ ಗೊತ್ತಿತ್ತು ಅಂತ. ಆದರೆ ಇಲ್ಲಿ ಮೋದಿ ಅವ್ರಿಗೆಲ್ಲ ಗೊತ್ತಿತ್ತಾ? ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಮಾತು ಅಂತ ಹೇಳ್ಬೋದು. ಕಾರಣ ಏನಂದರೆ, ವಿರೋಧ ಪಕ್ಷದವ್ರಿಗೆ ಯಾವಾಗಲೂ ನಮ್ಮನ್ನು ಟ್ರಿಗರ್ ಮಾಡೋದೇ ಒಂದು ಕೆಲಸ. ಇವತ್ತು ಇಲ್ಲಿನವರೆಗೂ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಆ ಒಂದು ಯುದ್ಧವನ್ನು ವಿರೋಧಿಸ್ತಿದ್ರು. ಇವತ್ತು ಅವರಿಗೆ ಅರಿವಾಗಿದೆ, ನಾವು ದೇಶ ಇದ್ದರೆ ನಾವಿದ್ದರೆ ದೇಶ ಅನ್ನೋ ಒಂದು ಸ್ಥಿತಿ ಇವತ್ತು ಬಂದು, ಇವತ್ತು ಅವರು ಏನು ಇವತ್ತು ಧಾರ್ಮಿಕ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಏನು ನಮ್ಮ ಸೈನ್ಯದ ಬಗ್ಗೆ 6 ಗಂಟೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಬೇಕು ಮತ್ತು ನಮ್ಮ ಯೋಧರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಮನವರಿಕೆ ಆಗಿದೆ. ಅದಕ್ಕೆ ನಾನು ಸ್ವಾಗತವನ್ನು ಕೊಡ್ತೇನೆ. ಇದೇ ವಿಚಾರವನ್ನು ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಯಾಕಂದರೆ ನಾವು ಎಲ್ಲ ಧರ್ಮವನ್ನು ಗೌರವಿಸುವಂಥ ಜನ ಆಗಿದ್ದೇವೆ. ಇಂಥ ಒಂದು ಅಂತರದಲ್ಲಿ ಈ ಒಂದು ಗೌರವಿಸುವಂಥ ಕೆಲಸ ಎಲ್ಲ ನಾಗರಿಕರು ಕೂಡ ಮಾಡಬೇಕು. ಮತ್ತು ಮೋದಿಯವರ ಜೊತೆಗೆ ನಮ್ಮ ಭಾರತ ಸರ್ಕಾರದ ಜೊತೆಗೆ ಎಲ್ಲರೂ ಇರಬೇಕು. ಇದು ಯಾಕೆಂದರೆ ನಾವು ಆಂತರಿಕವಾದಂಥ ಬಿಕ್ಕಟ್ಟನ್ನು ನಾವು ಸೃಷ್ಟಿ ಮಾಡೋದಲ್ಲ. ನಾವು ಸೃಷ್ಟಿ ಮಾಡಿದಲೇ ನಾವು ಏನು ಈ ಇಡೀ ಭಾರತದ 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ದೇವೆ. ಎಲ್ಲರ ಸಹಕಾರ, ಸಹಾನುಭೂತಿ ನಾವು ನಮ್ಮ ಯೋಧರ ಮೇಲಿರಬೇಕು. ನಮ್ಮ ರಕ್ಷಣಾ ಸಚಿವರಾಗಿರ್ಬೋದು ಮತ್ತು ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ತಗೊಂಡಂಥ ನಿರ್ಣಯಕ್ಕೆ ನಾವೆಲ್ಲ ಕಟಿಬದ್ಧರಾಗಿರಬೇಕು. ಆಗ ದೇಶದ ಅಭ್ಯುದಯ ಮತ್ತು ದೇಶ ಎಂತಹ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಗೆದ್ದೇ ಗೆಲ್ತೀವಿ. ಮತ್ತು ಇಂತಹ ಯುದ್ಧಗಳಿಗಿಂತ ಇನ್ನು ದೊಡ್ಡ ಯುದ್ಧಗಳನ್ನು ಕೂಡ ನಮ್ಮಗಳ ಎಲ್ಲ ಒಗ್ಗಟ್ಟಿದ್ರೆ, ಆಂತರಿಕವಾದಂಥ ಗಲಭೆಗಳು ಇಲ್ಲದೆ ಹೋದರೆ ನಮ್ಮ ದೇಶ ನಿಜಕ್ಕೂ ಕೂಡ ಯಾವುದೇ ದೇಶವನ್ನು ಮಣಿಸುವಂಥ ಶಕ್ತಿ ನಮಗಿದೆ. ನಾವು ಮೋದಿಯವ್ರ ಜೊತೆಗಿರ್ತೀವಿ ಅಂತ ಹೇಳ್ತೀನಿ ಸರ್. ಒಂದು ಗಡಿಯಲ್ಲಿ ನಿಂತು ಸೈನಿಕರು ತನ್ನ ಜೀವವನ್ನೇ ಪಣಕ್ಕಿಟ್ಟು ಗಡಿಯಲ್ಲಿ ನಿಂತು ಕೆಲಸ ಮಾಡ್ತಾರೆ. ಮೋದಿಗೆ ಯಾಕೆ ಕ್ರೆಡಿಟು ಅಂತ ಒಂದು ವರ್ಗದ ಜನ ಮಾತಾಡುತ್ತೆ. ನೋಡಿ, ಇವತ್ತು ಅಂಬೇಡ್ಕರ್ ಅವರನ್ನ ಶಿಲ್ಪಿ ಅಂತ ನಾವು ಕರಿತೀವಿ. ಕಾರಣ ಏನಂದರೆ, ಆ ಒಂದು ಸಂವಿಧಾನವನ್ನು ಬರೀಬೇಕಾದ್ರೆ 20 ಕಮಿಷನ್ಸ್ ಆಯೋಗಗಳಿತ್ತು. ಆ ಆಯೋಗದ ಅಧ್ಯಕ್ಷರ ಒಂದು ಸಹಮತಗಳಿತ್ತು. 1040ಕ್ಕೂ ಹೆಚ್ಚು ಒಂದು ಮೆಂಬರ್ಸು ಆ ವರ್ಕ್ ಮಾಡಿರ್ತಾರೆ. ಆ ಒಂದು ಟ್ಯೂನಪ್ ಮಾಡ್ತಕ್ಕಂಥದ್ದು ಮುಂದೆ ಏನು ನಮ್ಮಲ್ಲಿ ಅಸ್ಪೃಶ್ಯತೆ ಬಗ್ಗೆ ಆಗಲಿ, ಅಸಹನೆ ಬಗ್ಗೆ ಆಗಲಿ, ಮತ್ತು ಎಲ್ಲದರ ಬಗ್ಗೆ ಅವರು ಆ ಒಂದು ಪುಷ್ಟೀಕರಣ ಕೊಟ್ಟು ಆ ಒಂದು ಸೃಷ್ಟಿ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಶಿಲ್ಪಿ ಅಂತ ಕರೆದ್ರು. ಅದೇ ರೀತಿ ಯಾಕೆಂದರೆ ಅಷ್ಟು ಜನ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ನಮ್ಮ ಭಾರತದ ಸಂವಿಧಾನ ಆಯಿತು. ಇದೇ ರೀತಿ ನಮ್ಗಳ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಪ್ರಧಾನಮಂತ್ರಿ ಆಗಕ್ಕಾಗತ್ತೆ. ಆ ಪ್ರಧಾನಮಂತ್ರಿ ಕೂಡ ಮಾಸ್ಟರ್ ಮೈಂಡ್ ಇದ್ದಾಗ ಆ ಒಂದು ಏನು ಮಾಡಬೇಕು. ಪ್ರಧಾನಿ ಮೋದಿ ಅವರನ್ನ ಮಾಸ್ಟರ್ ಮೈಂಡ್ಸ್ ಅಂತ ಕರೀತಾರೆ. ಹೌದು, ಯಾಕೆಂದ್ರೆ
ಆ ಒಂದು ಇದ್ದಾಗ ಮಾತ್ರ ಇವತ್ತು ನಮಗೆ ಆ ಒಂದು ದೇಶದ ಮುನ್ನಡೆಸುವಂಥ ಶಕ್ತಿ ಚಾಕಚಕ್ಯತೆ. ಯಾಕೆಂದರೆ ಈ ದಿನದ 24 ಗಂಟೆ ಕೂಡ ದೇಶದ ಒಳಿತಿಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಆ ಒಂದು ಗ್ರೇಟ್ ಲೀಡರ್ಶಿಪ್ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಒಂದು ವರ್ಗದ ಜನ ಹೇಳ್ತಾ ಇದೆ, ಒಂದು ಭಾರತದಲ್ಲಿರುವಂಥ ಒಂದು ವರ್ಗದ ಜನ. ನಮ್ಮೂರಲ್ಲಿ ಗಣೇಶನ ಹಬ್ಬಕ್ಕೆ ಇಬ್ರು ಕಾನ್ಸ್ಟೇಬಲ್ ಆದರೂ ಬರ್ತಾರೆ. ಅಂಥ ಸೆನ್ಸಿಟಿವ್ ಪ್ರದೇಶ ಪೆಹಲ್ಗಾಮ್ನಲ್ಲಿ ಒಂದು 5-6 ಜನ ಯೋಧರನ್ನ ಹಾಕುವಂಥ ಒಂದು ಸರ್ಕಾರಕ್ಕೆ ಒಂದು ನೈತಿಕತೆ ಇಲ್ವಾ? ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ ಅಂತ. ನೋಡಿ, ಒಂದು ಟೂರಿಸಮ್ನ ಇಂಪ್ರೂವ್ ಮಾಡುವ ಒಂದು ಉದ್ದೇಶದಲ್ಲಿ ಫ್ರೀ ಬಿಟ್ಟರು. ಅಲ್ಲಿ ಹೇಗಾಗಿತ್ತು ಅಂತಂದರೆ, ಸಂಪೂರ್ಣವಾಗಿ 25 ವರ್ಷದಲ್ಲಿ ಆ ಒಂದು ಕಾಶ್ಮೀರ ಅನ್ನೋ ಒಂದು ನೆಲೆನೇ ಕಾಣ್ತಕ್ಕಂಥ ಇರಲಿಲ್ಲ. ಯಾಕೆಂದರೆ ಅವರು ಏನಾದರೂ ಅವರ ಊಟ, ಅವರ ಆಹಾರ ಧಾನ್ಯಗಳಿಗಾಗಲಿ ಅಥವಾ ಅವರ ಒಂದು ಜೀವನ ಕಸುಬಿಗೆ ಅವರು ಇದಕ್ಕೆ ಲಷ್ಕರಿ ಗುಂಪುಗಳನ್ನು, ಆ ಥರ ಒಂದು ಭಯೋತ್ಪಾದಕರ ಗುಂಪುಗಳಿಗೆ ಸೇರಬೇಕಾಯ್ತು ಅಲ್ಲಿನ ಯುವಕರು. ಯಾವಾಗ ಟೂರಿಸಮ್ಗೆ ಇವರು ಫ್ರೀ ಮಾಡಿದಾಗ ಈ ಒಂದು ದಿನಕ್ಕೆ 40,000ಕ್ಕಿಂತ ಹೆಚ್ಚು ಯಾತ್ರಾರ್ಥಿಗಳು ಬರ್ತಿದ್ರು. ಆ ಒಂದು ಪ್ರದೇಶದಲ್ಲಿ ಟೂರಿಸಮ್ ಇಂಪ್ರೂವ್ ಆಗ್ತಾ ಇತ್ತು. ಆ ಒಂದು ಆರ್ಥಿಕವಾಗಿ ಕೂಡ ಆ ಪ್ರದೇಶ ಬೆಳೀತಾ ಇತ್ತು. ಎಲ್ಲೋ ಒಂದು ಕಡೆ ನಾವು ಟೈಟ್ ಶೆಡ್ಯೂಲೇ ಮಾಡಿದಾಗ ಆ ಒಂದು ಟೂರಿಸಮ್ ಬೆಳೆಯಲ್ಲ. ಎಲ್ಲೋ ಒಂದು ಕಡೆ ಟೂರಿಸಮ್ ಬರ್ತಾ ಇದ್ರೆ, ಇಲ್ಲಪ್ಪ ಇವಾಗ ಫ್ರೀ ಇದೆ, ಯಾವುದೇ ರೀತಿ ಇಲ್ಲದೆ ಇದ್ದಾಗ ಆ ಒಂದು ಟೂರಿಸಮ್ ಬರ್ತಾ ಇತ್ತು. ಇಂಥ ಒಂದು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡು ಮರೆಸಿ ಹೊಡಿತಾರಲ್ಲ, ಆ ಒಂದು ನಿಟ್ಟಿನಲ್ಲಿ ಹೊಡೆದ್ರು. ಈಗಾಗಲೇ ಗುಪ್ತಚರ ಇಲಾಖೆಗಳಿಗೂ ಗೊತ್ತಾಗಿದೆ, ಮತ್ತು ಸರ್ಕಾರಕ್ಕೂ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ಸೆಕ್ಯೂರಿಟಿ ಕೊಡಬೇಕು ಅಂತ. ಎಲ್ಲೋ ಒಂದು ಕಡೆ ಅವ್ರಿಗೆ ಇವತ್ತು ಅವ್ರಿಗೆ ಟಾರ್ಗೆಟ್ ಏನಾಯಿತು, ಏನು ಒಂದು ಈ ಭಯೋತ್ಪಾದಕರಿಗೆ ಯಾವುದೇ ರೀತಿ ಆ ಒಂದು ನೆಲೆ ಮೇಲೆ ಟಾರ್ಗೆಟ್ ಅಂದರೆ, ಎಲ್ಲೋ ಒಂದು ಕಡೆ ಭಯದ ವಾತಾವರಣಗೊಳಿಸ್ಬಿಟ್ಟು, ಆ ಭಯದ ವಾತಾವರಣಗೊಳಿಸಿದಂಥ ಕಾಲದಲ್ಲಿ ಈ ಯಾವುದೇ ರೀತಿ ಈ ನಮಗೆ ಭಯದ ವಾತಾವರಣ ಕೊಟ್ಟರೆ ಟೂರಿಸಮ್ ಹೋಗದೇ ಇದ್ದರೆ ಅಲ್ಲಿನ ನಾಗರಿಕರು ಕೂಡ ಈ ಭಯೋತ್ಪಾದನೆಗೆ ಪ್ರಚೋದನೆ ಕೊಡ್ತಾರೆ, ಭಯೋತ್ಪಾದನೆಗೆ ಬರ್ತಾರೆ ಅನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡಿದ್ರು. ಮತ್ತೆ ಇದ್ರ ಹಿಂದೆ ಪಾಕಿಸ್ತಾನ ಮೈ ಮರೆತು ಕೂತ್ಕೊಂಡ್ರ ನೀವು ಮೋದಿ ಸರ್ಕಾರದವರು? ಮೈ ಮರೆತು ಕೂತೇ ಇಲ್ಲ ಸರ್. ಏನಂದ್ರೆ ಒಂದು ವಿಚಾರ ಏನಂದ್ರೆ, ಸಂಪೂರ್ಣವಾಗಿ ಟೂರಿಸಮ್ ಮಾಡಬೇಕಾಯ್ತು, ಕೆಳಗಡೆ ಇದ್ದಾರೆ. ಕೆಳಗಡೆ ಇದ್ರೆ ಇದು ನೀವು ಒಂದು 3 ವರ್ಷ 4 ವರ್ಷ ಯಾವುದೇ ರೀತಿ ಅಹಿತಕರ ಘಟನೆ ಆಗದೆ ಇದ್ದಾಗ, ಎಲ್ಲೋ ಒಂದು ಕಡೆ ಕರ್ಫ್ಯೂ ನಾವು ಮಾಡಿದ್ರು ಕೂಡ ಎಷ್ಟು ದಿವಸ ಮಾಡ್ತೀವಿ, ಕರ್ಫ್ಯೂ ಸಡಿಲಗೊಳಿಸುವಂಥ ಟೈಮ್ ಬಂದೇ ಬರುತ್ತೆ. ಆ ರೀತಿ ಮಾಡಿದ್ರು ಮೈ ಮರ್ತಿಲ್ಲ. ಕೆಳಗಡೆ ಎಲ್ಲ ಮಿಲಿಟರಿ ಪಡೆ ಇದ್ದೇ ಇತ್ತು. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಇವಾಗ ಇಂದಿರಾ ಗಾಂಧಿಯವರು ಹತರಾದಾಗ ಅವರು ಮೈ ಮರ್ತಿದ್ರು ಅಂಥ ಒಂದು ವ್ಯವಸ್ಥೆಯಲ್ಲಿ. ರಾಜೀವ್ ಗಾಂಧಿಯವರು ಹತರಾದಾಗ ಅವತ್ತು ಮೈ ಮರ್ತಿದ್ರ ಸರ್ಕಾರ, ಇಂಟೆಲಿಜೆನ್ಸಿ. ಇವತ್ತೇನು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಕ್ಕಂಥ ಅಹಿತಕರ ಘಟನೆಗಳಿಗೆಲ್ಲ ಅವತ್ತು ಕೂಡ ಇಂಟೆಲಿಜೆನ್ಸಿ ಇತ್ತು, ಎಲ್ಲನೂ ಇತ್ತು. ಅವತ್ತು ಯಾಕೆ ಫೇಲ್ ಆಯಿತು? ಯಾಕೆಂದರೆ ಅಲ್ಲೂ ಕೂಡ ಮಾಡಿದವರು ಮರೆಸಿ ಹೊಡೆದ್ರು, ಇವತ್ತು ಇಲ್ಲೂ ಕೂಡ ಮರೆಸಿ ನಮ್ಮನ್ನು ತೇಜೋವಧೆ ಮಾಡಿದ್ರು ಅಂತ ಹೇಳ್ಬೇಕಾಗುತ್ತೆ ಸರ್. ಮುಂದಿನ ಒಂದು ಆಪರೇಷನ್ ಸಿಂಧೂರ ಅನ್ನುವಂಥ ಕಾರ್ಯಾಚರಣೆ, ಹಾಗೆ ಮೋದಿಯವರ ಬಹಳ ಒಂದು ದೊಡ್ಡ ಗಟ್ಟಿತನದ ನಿರ್ಧಾರ ಯಾವ ರೀತಿ ಆಗಿರ್ಬೋದು? ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸುತ್ತಾ ನಿಮ್ಮ ಸರ್ಕಾರದ ಒಂದು ಗಟ್ಟಿ ನಿರ್ಧಾರಗಳು ಅಂತ? ಈಗಾಗಲೇ ನಿದ್ದೆಗೆಡಿಸಿದೆ, ಯಾರೂ ಕೂಡ ನಿದ್ದೆ ಮಾಡ್ತಾ ಇಲ್ಲ. ಮತ್ತು ಯಾವುದೇ ರೀತಿ ಪಾಕಿಸ್ತಾನದ ಪ್ರಜೆಯನ್ನು ಗುರಿಯಾಗಿಟ್ಕೊಂಡು, ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಟ್ಕೊಂಡಿಲ್ಲ. ಓನ್ಲಿ ಅವರ ಒಂದು ಇದು ಭಯೋತ್ಪಾದಕರ ಮಾತ್ರ ನೆಲೆಗಳನ್ನ ಗೊತ್ತಿದೆ, ಅವ್ರು ಮಾತ್ರ ಭಯೋತ್ಪಾದಕರ ನೆಲೆಗಳಿಗೆ ಅಷ್ಟೇ. ಯಾಕೆಂದರೆ ನಮ್ಮ 27 ಕುಟುಂಬಗಳನ್ನು ಪ್ರತೀಕಾರವನ್ನು ತಗೊಳ್ಳುವಂಥ ಕೆಲಸ, ಮತ್ತು ಈ ಒಂದು ಏನು ಭಯೋತ್ಪಾದಕರ ನೆಲೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಭಯೋತ್ಪಾದಕರ ಉತ್ಪತ್ತಿ ನಮಗೆ ಕಮ್ಮಿ ಆಗುತ್ತೆ. ಇದೊಂದನ್ನು ಇಟ್ಕೊಂಡು, ಯಾಕೆಂದರೆ ಎಲ್ಲೋ ಒಂದು ಕಡೆ ಈ ಸರಿ ಕಠಿಣವಾದಂಥ ತೀರ್ಮಾನ ತೆಗೆದುಕೊಳ್ಬೇಕು, ಇವರ ಒಂದು ಸದ್ದನ್ನು ಅಡಗಿಸ್ಬೇಕು ಅನ್ನೋ ಒಂದು ತೀರ್ಮಾನ ಈಗಾಗಲೇ ತಗೊಂಡಿದ್ದಾರೆ, ಅದು ಮಾಡ್ತಾ ಇದ್ದಾರೆ ಸರ್. ಒಂದು ಭಾರತದಲ್ಲೇ ಇದ್ದುಕೊಂಡು, ಭಾರತದಲ್ಲೇ ಅನ್ನವನ್ನು ತಿಂದು, ಭಾರತದಲ್ಲೇ ವಾಸವನ್ನು ಮಾಡಿ, ಭಾರತದ ಋಣ ಇಟ್ಕೊಂಡವರು ಇನ್ನೂ ಕೂಡ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಇಲ್ಲಿ ಒಂದೇನಾಗಿದೆ ಅಂದರೆ, ನಮ್ಮ ವಿರೋಧ ಪಕ್ಷಗಳಿಗೆ ಇದೊಂದು ಆಹಾರವಾಗಿದೆ. ಏನು ಇವರಿಗೆ ಎಲ್ಲೋ ಒಂದು ಕಡೆ ಯುದ್ಧ ನಡೆದರೆ ಅದು ಯುದ್ಧ ನಡೆದು ಫೇಲ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನಮ್ಗೆ ಅಲ್ಲಿ 10 ವರ್ಷದಿಂದ ಅಧಿಕಾರ ಸಿಕ್ಕಿಲ್ಲ, ಇದೊಂದು ಫೇಲ್ ಮಾಡುವ ಒಂದು ಹುನ್ನಾರ ಇವರಿಗೆ ಒಳಗಡೆ. ಮೇಲ್ನೋಟಕ್ಕೆ ನಾವೆಲ್ಲ ಸರ್ಕಾರದ ಜೊತೆ ಇದ್ದೀವಿ, ಮೋದಿಜಿಯವರ ಜೊತೆಯಲ್ಲಿದ್ದೀವಿ ಅನ್ನೋ ಒಂದು ಮಂತ್ರವನ್ನು ಜಪಿಸ್ತಾರೆ. ಇಂದಿನ ಬಾಕಿನಲ್ಲಿ ಅವರು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಅವ್ರು ಯಾವುದೇ ರೀತಿ ಅವರ ಆತ್ಮಸಾಕ್ಷಿಗೂ ಅವರಿಗೂ ಕೂಡ ಇಂಥ ಒಂದು ಅವರಲ್ಲಿ ಏನಾದರೂ ದುರುದ್ದೇಶ ಇದ್ದರೆ ಅದು ತಪ್ಪು.
ಅದನ್ನು ತಿದ್ಕೋಬೇಕು, ಇನ್ನು ಮುಂದೆನಾದ್ರು ತಿದ್ಕೋಬೇಕು ಅಂತ ನಾನು ಈ ವಾಹಿನಿ ಮೂಲಕ ಹೇಳ್ತೀನಿ ಸರ್. ಒಟ್ಟಾರೆ ಪಾಕಿಸ್ತಾನದ ಪಾಪಿಗಳು, ಉಗ್ರರು ಭಾರತದ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸುವಂಥ ಒಂದು ಘೋರ ದುರಂತ ಅಂತ ಹೇಳ್ಬೋದು. ಆ ಘೋರ ದುರಂತ ನಡೆದೋಗಿದೆ. ಆ ಘೋರ ದುರಂತದ ಮಧ್ಯೆ ಆ ಒಂದು ಬೆನ್ನಲ್ಲೇ ಇವತ್ತು ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಇಡೀ ಭೂಪಟದಲ್ಲೇ ಪಾಕಿಸ್ತಾನವನ್ನು ಆಚೆ ಹಾಕೋದಕ್ಕೆ, ಇಡೀ ಭೂಪಟದಲ್ಲೇ ಪಾಕಿಸ್ತಾನನ ಅಳಿಸೋದಕ್ಕೆ ಇವತ್ತು ಭಾರತ ಸನ್ನದ್ಧವಾಗಿ ನಿಂತಿದೆ. ನಮ್ಮ ಯೋಧರಿಗೆ ತಾಯಿ ಚಾಮುಂಡೇಶ್ವರಿ ಮತ್ತಷ್ಟು ಶಕ್ತಿ ಕೊಡಲಿ, ಅವ್ರಿಗೆ ಆತ್ಮವಿಶ್ವಾಸ ಕೊಡಲಿ, ಧೈರ್ಯ ಕೊಡಲಿ ಅನ್ನುವಂಥದ್ದು ಅಮೋಘ್ ಟಿವಿಯ ಕಳಕಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು.